ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕ್ರಮ ಕೈಗೊಂಡು ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಯಾರು 2-3 ತಲೆಮಾರುಗಳಿಂದ ಸಾಗುವಳಿ ಮಾಡ್ತಕ್ಕಂಥ ಈ ಬಡಜನರು ಏನಿದ್ದಾರೆ, ಈ ಬಡಜನರಿಗೆ ಅದು ವಿಶೇಷವಾಗಿ SC/STಗಳು ಆ ಸಾಗುವಳಿ ಮಾಡ್ತಿರೋದ್ರಿಂದ ಈ ಜಮೀನನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ಸಾಗುವಳಿದಾರರಿಗೆ ಕೊಡಬೇಕು. ಏನು ಅಕ್ರಮ ನೋಂದಣಿ ಮಾಡಿರ್ತಕ್ಕಂಥ ಸಬ್ ರಿಜಿಸ್ಟ್ರು, ಇದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ರಾಮನಗೌಡ, ಮಹಂತೇಶ್, ಶಿವಕುಮಾರ್ ಇತರರೆಲ್ಲರೂ ಕೂಡ ಅಕ್ರಮದ ಭೂಗಡತದ ಯೋಜನೆಯಲ್ಲಿ ಅಕ್ರಮದಲ್ಲಿ ಭಾಗವಹಿಸಿರುವುದರಿಂದ ಇವರೆಲ್ಲರನ್ನೂ ಕೂಡ ಬಂಧಿಸಿ ಸರ್ಕಾರದ ಹಣವನ್ನು ಏನು ಲೂಟಿ ಮಾಡಿದ್ದಾರೆ, ಸರ್ಕಾರ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದನ್ನು ವಾಪಸ್ ತಗೊಂಡು ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು ಅಂತೇಳಿ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತೇವೆ. ಅದರ ಜೊತೆಗೆ ನಿನ್ನೆ ಜಿಲ್ಲಾಧಿಕಾರಿಗಳು, ಅಪಾರ ಜಿಲ್ಲಾಧಿಕಾರಿಗಳೇನು ಗಟ್ಟಿ ನಿರ್ಧಾರ ತಗೊಂಡು ಸುಮಾರು 140-130 ಎಕರೆ ಆಗಷ್ಟು ಜಮೀನನ್ನು ಕರ್ನಾಟಕ ಸರ್ಕಾರ ಅಂತ ಏನು ಮಾಡಿದರೆ ಅದನ್ನು ಸಿರುಗುಪ್ಪ ರೈತ ಸಂಘಟನೆ ಅದನ್ನು ಸಂಪೂರ್ಣವಾದಂಥ ಸ್ವಾಗತವನ್ನು ಮಾಡ್ತೀವಿ. ತಾಲೂಕಿನಿಂದ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಸುಮಾರು 2-3 ತಲೆಮಾರುಗಳಿಂದ ಸಾగు ಮಾಡ್ತಕ್ಕಂಥ ಜಮೀನಿನಲ್ಲಿ ಯಾವುದೇ ಮೂಲ ಪಟ್ಟಾದಾರರು ಇದುವರೆಗೂ ಬಂದಿಲ್ಲ. ಇವಾಗ ಅಂಥ ಜಮೀನನ್ನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಒಂದು ಮನವಿ ಸುಮಾರು 2-3 ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂತ ಬಂದ್ವಿ. ಆ ಹೋರಾಟದ ಉದ್ದೇಶ ಇಷ್ಟೇ, ಅವರು ಯಾರು ಮಾಲೀಕರಿಲ್ಲಲ್ಲ ಅಂಥ ಜಮೀನಿನಲ್ಲಿ ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಅದನ್ನ ಕರ್ನಾಟಕ ಸರ್ಕಾರ ಅಂತ ಪಾಣಿ ಮಾಡಿ, ಕರ್ನಾಟಕ ಸರ್ಕಾರ ಆದ ನಂತರ ಆ ರೈತರಿಗೆ ಹಕ್ಕುಪತ್ರ ಕೊಡ್ಬೇಕಂತಂದೇಳಿ ನಾವು ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ. ಇವತ್ತು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ನೋಂದಣಿ ಮಾಡಿದ ಸುಳ್ಳು ದಾಖಲೆ ಸೃಷ್ಟಿಸಿ ನೋಂದಣಿ ಮಾಡ್ತಕ್ಕಂಥ ಪತ್ರಗಳನ್ನೆಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡಿ ಇವತ್ತು ರೈತರಿಗೆ ಪಟ್ಟ ಕೊಡುವಂಥ ಒಂದು ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಅಂತ ಪಾಣಿ ಮಾಡಿದ್ದಾರೆ. ಅವ್ರಿಗೆ ನಾವು ಶುಭಾಶಯಗಳನ್ನು ತಿಳಿಸ್ತಾ, ಅದೇ ರೀತಿಯಾಗಿ ಇನಾಮ್ ಜಮೀನು ಇದ್ರೂ ಕೂಡ ನೋಂದಣಿ ಮಾಡ್ತಾರೆ ನೋಂದಣಿ ಅಧಿಕಾರಿಗಳು. ನಾವು ಬೇರೆ ಯಾವುದೇ ರೈತರು ನೋಂದಣಿ ಮಾಡ್ರಿ ಸರ್ ಅಂತಂದೇಳಿ ಹೋದ್ರೆ ಇದೈತೆ ಇನಾಮ್ ಐತೆ ಅದೈತೆ ಇದೈತೆ ಅಂತ ವಾಪಸ್ ಕಳ್ಸಂತವ್ರು ಇವತ್ತು ಅವರೇ ತಾವೇ ಸ್ವಂತ ತಮ್ಮ ಸಂಬಂಧಿಕರಿಗೆ ಅವರೇ ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ ಜಮೀನು. ಅದು ಹಿಂದಿನ ತಹಸೀಲ್ದಾರರು ಮತ್ತು ಸಹಾಯಕ ಆಯುಕ್ತರು ಆ ಜಮೀನನ್ನು ಶಾಲೆಗಳಿಗೆ ಮತ್ತು ವೀರ ಯೋಧರಿಗೆ ಮಾಜಿ ಸೈನಿಕರಿಗೆ ಕೊಡ್ಬೇಕಂತಂದೇಳಿ AC ಅವರಿಗೆ ಶಿಫಾರಸು ಮಾಡಿದ್ದಾರೆ ಸಿರುಗುಪ್ಪ ತಹಸೀಲ್ದಾರರು. ಮತ್ತು ತಹಸೀಲ್ದಾರ್ ವರದಿ ನೋಡಿ ಇಲ್ಲಿ ಸಹಾಯಕ ಆಯುಕ್ತರು ಕೂಡ ಇದು ತಹಸೀಲ್ದಾರ್ ಮಾಡಿದ್ದು ಕರೆಕ್ಟ್ ಐತೆ ಅಂತಂದೇಳಿ ಅವರು ಕೂಡ DC ಆಫೀಸಿಗೆ ಒತ್ತಿ ಹಾಕಿದ್ರು ಆ ಫೈಲಿಗೆ. ಅದು ಮುಂದೆ ನಡೆದಂಥ ರೀತಿ ಬೇರೆ ರೀತಿ ಆಗಿತ್ತು. ಹಂಗಾಗಿ ಅದು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಕೂಡ ಅದನ್ನ ಕ್ಯಾನ್ಸಲ್ ಮಾಡಿ ಸರ್ಕಾರ ಅಂತ ಮಾಡಬೇಕು ಅಂತಾರೆ. ಅವ್ರಿಗೊಂದು ಶುಭಾಶಯ ತಿಳಿಸ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.